ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಆ್ಯಕ್ಚುಲಿ 2025 ಎಂಡ್ ಆಗಕ್ಕೆ ಬಂತು. ಇನ್ನೇನು ಕೆಲವು ದಿನಗಳಲ್ಲಿ 2025 ಹೋಗಿ 2026ಗೆ 26 ಇಯರ್ ಸ್ಟಾರ್ಟ್ ಆಗುತ್ತೆ. 2025 ಎಷ್ಟು ಬೇಗ ಮುಗ್ದೋಯ್ತು ಅಂತ ಅನಿಸ್ತಿದೆ. ಇವಾಗ ಅದಕ್ಕೋಸ್ಕರ 2025 ಅಂತೂ ಫುಲ್ಲು ಏನು ಮಾಡ್ದಲೆ ಏನು ಇಲ್ದಲೆ ತುಂಬ ವೇಸ್ಟ್ ಮಾಡಿಬಿಟ್ಟಿದ್ವಿ. ಅದಕ್ಕೋಸ್ಕರ 2026 ಹಾಗಾಗಬಾರ್ದು ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೊಂದು ಐಡಿಯಾ ಬಂತು. ಲೈಕ್ ಒಂದು ವಿಡಿಯೋ ಬಂತು ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ತುಂಬ ವೀಡಿಯೋಸ್ ಬಂತು. ವೈ ಕ್ಯಾಂಟ್ ಐ ಟ್ರೈ ದಿಸ್ ಅಂದ್ಬಿಟ್ಟು ಆ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ. ಏನಂದರೆ ವಿಷನ್ ಬೋರ್ಡ್ ಫಾರ್ 2026 ಮಾಡ್ತಾಯಿದ್ದೀನಿ. ಅದರಲ್ಲಿ ಏನಂದರೆ ನನಗೆ 2026ಅಲ್ಲಿ ಸೆಲ್ಫ್ ಗಿಫ್ಟು, ಪೇರೆಂಟ್ಸಿಗೆ ಗಿಫ್ಟ್ಸು ಮತ್ತು ಏನೇನೋ ಇರುತ್ತಲ್ಲ, ನನ್ನ ಗೋಲ್ಸ್, ನಾನು ಹೇಗಿರಬೇಕು, ನನ್ನ ಲೈಫ್ ಸ್ಟೈಲ್ ಹೇಗಿರಬೇಕು, ನಾನು ಹೇಗೆ ಚೇಂಜ್ ಆಗಬೇಕು, ನಾನು ಏನೇನೋ ನನ್ನ ಗ್ರೋತ್ನ ಪಡಿಬೇಕು ಅನ್ನೋದೆಲ್ಲ ನನ್ನ ಐಡಿಯಾ ಇದೆ. ಅದೆಲ್ಲ 2026ಅಲ್ಲಿ ನನಗೆಲ್ಲ ಒಳ್ಳೆಯದಾಗಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ, ನೀವು ಕೂಡ ಏನೇನು ಅಂದ್ಕೊಂಡಿದ್ದೀರೋ ಅದು ಕೂಡ ಒಳ್ಳೆಯದಾಗಲಿ ಅಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಸ್ಟಾರ್ಟ್ ಮಾಡೋಣ. ಫಸ್ಟೇ ನಾವು ಇದೆಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಳೋದ್ರಿಂದ ಎಲ್ಲ ಒಳ್ಳೇದಾಗುತ್ತೆ ಗೈಸ್. ಯೂನಿವರ್ಸ್ ಎಲ್ಲ ನಮಗೆ ಒಳ್ಳೇದು ಮಾಡುತ್ತೆ. ಅದನ್ನು ನಾವು ಬಿಲೀವ್ ಮಾಡಬೇಕು. ನಮ್ಮ ಮೇಲೆ ನಾವು ಫಸ್ಟ್ ಕಾನ್ಫಿಡೆನ್ಸ್ ಆಗಿರಬೇಕು. ಆ್ಯಂಡ್ 2025ಅಲ್ಲಿ ಯೂಟ್ಯೂಬ್ ತೆಗ್ದುಬಿಟ್ಟು ನನಗೊಂಥರ ಡಿಮೋಟಿವೇಶನ್ ಆಗಿಬಿಟ್ಟೆ. ಅಯ್ಯೋ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ, ವ್ಯೂಸ್ ಹೋಗ್ತಿಲ್ಲ, ಅದಾಗ್ತಿಲ್ಲ ಇದಾಗ್ತಿಲ್ಲ ಅಂತ. ಆಮೇಲೆ ಅರ್ಥ ಆಯಿತು ನನ್ನದೇ ತಪ್ಪು. ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬಿಡ್ತಾಯಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಕಡೆಯಿಂದ ಹಾರ್ಡ್ ವರ್ಕ್ ಇಲ್ದಲೆ, ನನ್ನ ಕಡೆಯಿಂದ ಪ್ರಯತ್ನ ಇಲ್ದಲೆ ಆ ಕಡೆಯಿಂದ ಪ್ರತಿಫಲ ಪಡಿಬೇಕು ಅಂದರೆ ಅದಾಗಲ್ಲ. ಅದಕ್ಕೆ ತಕ್ಕನಾಗಿ ನಾವು ಹಾರ್ಡ್ ವರ್ಕ್ ಮಾಡಿದ್ರೇ ನಮಗೇನೇ ಆಗಲಿ ಸಿಗೋದು. ಅದಕ್ಕೋಸ್ಕರ ಈ ವರ್ಷ ತುಂಬ ಚೆನ್ನಾಗಿ, ತುಂಬ ಜಾಲಿಯಾಗಿ, ತುಂಬ ಒಳ್ಳೆಯದಾಗಲಿ ಅಂದ್ಕೊಂಡು ಬೇಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಷನ್ ಬೋರ್ಡ್ ಮಾಡೋಕ್ಕೆ ಸ್ವಲ್ಪ ಐಟಮ್ಸ್ ಬೇಕು, ಅದನ್ನು ತೊಗೊಂಬರೋಕ್ಕೆ ಹೋಗಬೇಕು. ಬನ್ನಿ ಹೋಗಿ ತೊಗೊಂಬರೋಣ. ಗಾಯ್ಸ್ ನಾನು ಹೋಗ್ಬಿಟ್ಟು ತೊಗೊಂಬಂದಿದ್ದೀನಿ. ನಾನು ತೊಗೊಂಬರ್ಬೇಕಾದ್ರೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಕೈ ತುಂಬ ಅದಿತ್ತು. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕ್ಯಾನ್ವಸ್ ಬೋರ್ಡ್ ಅಂತ ಬರುತ್ತೆ. ಅದು 300, 350 ಈ ಥರ ಇರುತ್ತೆ ಡಿಫ್ರೆಂಟ್ ಸೈಜಲ್ಲಿ. ಅದನ್ನಾದರೂ ಯೂಸ್ ಮಾಡ್ಬೋದು, ಇಲ್ಲ ಕಾರ್ಡ್ಬೋರ್ಡ್ ಬರುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಥರ್ಮಾಕೋಲ್ ಯೂಸ್ ಮಾಡ್ಬೋದು. ನಾನು ಥರ್ಮಾಕೋಲೇ ತೊಗೊಂಡಿದ್ದೀನಿ. ಸ್ವಲ್ಪ ಪ್ರಿಂಟೌಟ್ಸ್ ತೊಗೊಂಡಿದ್ದೀನಿ, ಎಲ್ಲ ತೋರ್ಸೋಕ್ಕಾಗಲ್ಲ ಗೈಸ್. ಸಮ್ ಪ್ರಿಂಟೌಟ್ಸ್ ಓಕೆನಾ. ಆಮೇಲೆ ಡಬಲ್ ಟೇಪ್ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಟೇಪಿಂದ ಸ್ಟಿಕ್ ಮಾಡೋಣ ವಾಲ್ಗೆ. ಅದು ನೋಡೋದ್ರಿಂದ ನನಗೆ ಅನಿಸ್ಬೇಕು, ಓಕೆ ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಇಷ್ಟೆಲ್ಲ ನನಗೆ ಡ್ರೀಮ್ಸ್ ಇದೆ, ನಾನು ಫುಲ್ಫಿಲ್ ಮಾಡ್ಕೊಬೇಕಾದ್ರೆ ಅದ್ರ ತಕ್ಕನಾಗಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಆ್ಯಂಡ್ ನಾನು ರಫಲ್ಲಿ ಬರ್ಕೊಂಬಿಟ್ಟಿದ್ದೀನಿ ಏನೇನು ಮಾಡಬೇಕು ಏನು ಅಂತ. ಆ್ಯಕ್ಚುಲಿ ನಂದು ಇದು ಬಂದು ಕಂಟೆಂಟ್ ಬುಕ್. ಯೂಟ್ಯೂಬು ಮತ್ತು ನನ್ನ ಇನ್ಸ್ಟಾಗ್ರಾಮ್ ಇದೆಯಲ್ಲ ಅದರಲ್ಲಿ ಏನೇನು ಕಂಟೆಂಟ್ ಮಾಡಬೇಕು, ಯಾವ್ಯಾವ ವೀಡಿಯೋಸ್ ಬೇಕು ಅಂತ ತೆಗ್ದಿಕ್ಬಿಟ್ರೆ ಗೊತ್ತಾಗಲ್ಲ ಗೈಸ್. ಅದ್ರ ಬದಲು ಈ ಥರ ನೋಟ್ಸ್ ಬರ್ಕೊಳೋದ್ರಿಂದ ನಮಗೆ ನೆನಪು ಇರುತ್ತೆ. ಆ್ಯಂಡ್ ಇದನ್ನು ತೆಗೆದ್ರೆ ನಮಗೆಲ್ಲ ಕಂಟೆಂಟು ಸಿಗುತ್ತೆ. ಅದಕ್ಕೋಸ್ಕರ ಇದೊಂದು ಬುಕ್ ಇದೆ. ಇದರಲ್ಲಿ ನಾವು ಏನಂದರೆ ವಿಷನ್ ಬೋರ್ಡಲ್ಲಿ ಸಮ್ ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ, ಆಮೇಲೆ ಪರ್ಸ್ನಲ್ ಗ್ರೋತ್ಗೆ, ಟ್ರಾವೆಲ್ ಅಡ್ವೆಂಚರ್ ಅಂತ ಹೇಳ್ಬಿಟ್ಟು ನಾವು ಪಾರ್ಟ್ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಹೇಗಿರಬೇಕು, ಅದರಲ್ಲಿ ಹೆಂಗಿರಬೇಕು. ಇವಾಗ ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು ಅಂದರೆ ಎಲ್ರಿಗೂ ಒಂದು ಆಸೆ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಒಂದೊಳ್ಳೆ ಜಾಬ್ ಹುಡುಕಬೇಕು, ಅದರಲ್ಲಿ ಸೇವಿಂಗ್ಸ್ ಮಾಡಬೇಕು ಅಂತೆಲ್ಲ ಇರುತ್ತಲ್ಲ. ಆ ಥರ ಡಿವೈಡ್ ಮಾಡ್ಕೊಬೇಕು. ಆ್ಯಂಡ್ ಗೈಸ್ ನಾನು ತೊಗೊಂಡಿರೋ ಪ್ರಿಂಟೌಟ್ಸ್ಗಳೆಲ್ಲ ಪ್ರಿಂಟ್ರೆಸ್ಟಲ್ಲಿ ತೊಗೊಂಡಿರೋವಂಥ ಫೋಟೋಸ್ ಓಕೆನಾ. ಅದರಲ್ಲಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಜೋಡಿಸ್ಕೊಳೋದು ಓಕೆನಾ. ನೋಡ್ತಾ ಇರ್ಬೋದು ನಾನು ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಇದು ಲೈನ್ಸ್ ಎಲ್ಲ ಡೌನ್ಲೋಡ್ ಮಾಡಿದ್ದೀನಿ. ಲೈಕ್ ನೋಡಿ, ಇದು 2026 ಈಸ್ ಮೈ ಇಯರ್ ಆಫ್ ಸಕ್ಸಸ್ ಅಂತೆಲ್ಲ ಮಾಡಿದ್ದೀನಿ. ಆ್ಯಂಡ್ ಮ್ಯಾನಿಫೆಸ್ಟ್ ಈಸ್ ದ ಸಕ್ಸಸ್ ಅಂತ ಇಲ್ಲಿ ನೋಡಿ, ಈ ಥರ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ರಾಯ್ತು. ಎಸ್ ಗೈಸ್ ಫೈನಲಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ಇಷ್ಟೊಂದಿದೆ. ಆ್ಯಂಡ್ ಇದೆಲ್ಲ ಫುಲ್ ಲೈನ್ಸ್ ಓಕೆನಾ, ಲೈಕ್ ಮೋಟಿವೇಶ್ನಲ್ ಲೈನ್ಸು. ಇದನ್ನೆಲ್ಲ ಈಗ ನಾನು ಈ ಥರ್ಮಾಕೋಲ್ ಮೇಲೆ ಎಲ್ಲ ಜೋಡಿಸಿ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಅಂಟಿಸ್ಬೇಕು ಓಕೆನಾ. ಎಸ್ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನಾನು ಅರೇಂಜ್ ಮಾಡಿಬಿಟ್ಟು ನಿಮ್ಗೆ ಒಂದು ಟೈಮ್ ತೋರಿಸ್ತೀನಿ ಓಕೆನಾ.
ಸೊ ಈ ಥರ ನೋಡಿ ಕಾಣಿಸ್ತಿದೆಯಲ್ಲ ನಂಗೆ ಗೊತ್ತು, ಇಲ್ಲೆಲ್ಲ ಹಿಂಗೆ ಅರೇಂಜ್ ಗೈಸ್, ಇದೆಲ್ಲ ಈ ಥರ ಅರೇಂಜ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಎಸ್ ಗೈಸ್, ಫೈನಲಿ ನಾನು ಎಲ್ಲ ಅಂಟಿಸ್ಬಿಟ್ಟು ಎಲ್ಲ ಸ್ಟಿಕ್ ಮಾಡಿ ಎಲ್ಲ ಆಗಿದೆ. ಅದನ್ನು ತೋರಿಸ್ತೀನಿ, ನಾನು ನಿಮಗೆ ಬ್ಲರ್ ಮಾಡಿ ತೋರಿಸ್ತೀನಿ, ನೋಡ್ಬೋದು ನೋಡಿ. ಸೊ ಇಷ್ಟು ಇದೆ, ಇದರಲ್ಲಿ ಎಷ್ಟಾಗುತ್ತೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಹೋಪ್ ನಾನು ಅಂದ್ಕೊಂಡಿರೋದು 80 to 90% ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಸೊ ಇದನ್ನು ನಾನು ಬೆಳಗ್ಗೆ ಎದ್ದ ತಕ್ಷಣ ನೋಡೋ ಜಾಗದಲ್ಲಿ ಅಂಟಿಸ್ತಿದ್ದೀನಿ, ರೂಮಲ್ಲಿ ಅಂಟಿಸ್ಬಿಡ್ತೀನಿ. ಇಲ್ಲೊಂದು ಗೋಡೆ ಇದೆ, ಸೊ ಅಲ್ಲಿ ನಾನು ಎದ್ದ ತಕ್ಷಣ ಇದು ಕಾಣಿಸೋ ಥರ ಇರುತ್ತೆ. ಸೊ ಇದಕ್ಕೆ ಇವಾಗ ನಾನು ಬ್ಯಾಕ್ ಸೈಡಿಗೆ ಡಬಲ್ ಟೇಪ್ ಅಂಟಿಸ್ಬಿಡ್ತೀನಿ, ಸೊ ದಟ್ ವಾಲ್ಗೆ ಕರೆಕ್ಟಾಗಿರುತ್ತೆ ಅಂಟ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಥರ್ಮಾಕೋಲ್ ಮೇಲ್ಗಡೆ ಅಷ್ಟು ನೀಟಾಗಿರಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ, ವೈಟ್ ಕಾರ್ಡ್ಬೋರ್ಡ್ ಶೀಟ್ ಬರುತ್ತಲ್ಲ, ಸೊ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ಫೋಟೋಸ್ ಅಂಟಿಸಿದ್ದೀನಿ. ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ಬೋದು. ಕ್ಯಾನ್ವಾಸ್ ಬೋರ್ಡ್ ತೊಗೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ ಗೈಸ್. ನೋಡಿ ಈ ಥರ ಅಂಟಿಸಿದ್ದೀನಿ. ಸೊ ಇದನ್ನು ತೆಗ್ದುಬಿಟ್ಟು ಇವಾಗ ಗೋಡೆಗೆ ಅಂಟಿಸ್ತೀನಿ. ಗೋಡೆಗೆ ಅಂಟಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಗೈಸ್ ನೋಡಿ, ಇಲ್ಲಿ ಅಂಟಿಸಿದ್ದೀನಿ ನಾನು. ಸೊ ನೋಡೋಣ ಇದರಲ್ಲಿ ಎಷ್ಟಾಗುತ್ತೆ ಏನು ಅನ್ನೋದು, ವಿಲ್ ಸಿ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೂ ಕೂಡ ಏನೇನು ಡ್ರೀಮ್ಸ್ ಇದೆಯೋ ಅದೆಲ್ಲ ಫುಲ್ಫಿಲ್ ಆಗಲಿ ಅಂದ್ಕೊಂಡು ನೀವು ಕೂಡ ವಿಷನ್ ಬೋರ್ಡ್ ಮಾಡಿ. ಆ್ಯಂಡ್ ನೋಡೋಣ, ಹೋಪ್ 80 to 90% ಆದರೂ ಆಗಲಿ ಅನ್ನೋದು ನನ್ನ ಆಸೆ. ನೋಡೋಣ ಏನಾಗುತ್ತೋ, ಮಿಕ್ಕಿದೆಲ್ಲ ಯೂನಿವರ್ಸು ಮತ್ತು ಆ ಗಾಡಿಗೆ ಬಿಟ್ಟಿದ್ದು. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯಾವುದೇ ಸಜೆಷನ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್. ಆ್ಯಂಡ್ advance happy new year guys. Thank you, bye, see you all in next video, love you.